ಹಲೋ ಗೆಳೆಯರೆ, KPSC ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಇವತ್ತಿನ ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಸೊ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ಅಲ್ಲಿ ನೀವು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡೆದುಕೊಳ್ಬೋದು. ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೋಣ. ಗೋಲ್ ಅನ್ನೋ ಕಾರ್ಯಕ್ರಮವನ್ನು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ. ಸೊ ಈ ಗೋಲ್ ಅನ್ನೋ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಟ್ರೈಬಲ್ ರೀಜನ್ಸ್ ಏನಿದೆ, ಬುಡಕಟ್ಟು ಜನಾಂಗಗಳು ವಾಸಿಸುವ ಸ್ಥಳಗಳೇನಿದೆ, ಅಲ್ಲಿ ವಾಸಿಸುತ್ತಿರುವಂಥ ಜನರಿಗೆ ಸಾಮಾನ್ಯವಾಗಿ ಟೆಕ್ನಾಲಜಿಯ ಅರಿವಿರೋದಿಲ್ಲ ಅಥವಾ ಟೆಕ್ನಾಲಜಿ ಅವರ ಹತ್ರ ರೀಚ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರನ್ನು ಎಂಪವರ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಗೋಲ್ ಅನ್ನೋ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಸೊ ಇದು ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಪ್ಲಸ್ ನೀತಿ ಆಯೋಗ ಏನಿದೆ ಮತ್ತು ಫೇಸ್ಬುಕ್ನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ. ಓಕೆ, 3 ಪಾತ್ರಧಾರಿಗಳಿದ್ದಾರೆ ಇದರಲ್ಲಿ: ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ, ನೀತಿ ಆಯೋಗ ಮತ್ತು ಫೇಸ್ಬುಕ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಟ್ರೈಬಲ್ ರೀಜನ್ಸಲ್ಲಿರುವಂಥ 5,000 ಯುವತಿಯರನ್ನು ಡಿಜಿಟಲಿ ಎಂಪವರ್ ಮಾಡಿ, ಡಿಜಿಟಲ್ ಮೀಡಿಯಮ್ ಮೂಲಕ ಅವರಿಗೆ ಟ್ರೈನಿಂಗನ್ನು ನೀಡಿ, ಆ ಲೋಕಲ್ ರೀಜನ್ಗಳಲ್ಲಿ ಅವರನ್ನು ಆನ್ಲೈನ್ ಲೀಡರ್ಸ್ ಮಾಡುವಂಥದ್ದು. ಅದಕ್ಕೆ ಈ ಕಾರ್ಯಕ್ರಮದ ಗೋಲ್ನ ಫುಲ್ ಫಾರ್ಮ್ ಗೋಯಿಂಗ್ ಆನ್ಲೈನ್ ಆ್ಯಸ್ ಲೀಡರ್ಸ್ ಅಂತ ಹೇಳಿ. ಸೊ ಇದರಲ್ಲೇ ನೀವು ನೋಡ್ಬೋದು, ಡಿಜಿಟಲ್ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಅವರಿಗೆ ಟ್ರೈನಿಂಗನ್ನು ನೀಡಿ ಲೋಕಲ್ ಲೆವೆಲಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಇಂಪ್ರೂವ್ ಮಾಡೋದಲ್ಲದೆ ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಮಾಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಸೊ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುವಂಥದ್ದು ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ. ಆಲ್ರೆಡಿ ಒಂದು ಫೇಸನ್ನು ಮುಗಿಸಿದೆ, ಸೆಕೆಂಡ್ ಫೇಸನ್ನು ಈಗ ಶುರು ಮಾಡಿದರು, ಅದರಿಂದ ನ್ಯೂಸ್ನಲ್ಲಿತ್ತು. ಸೊ ಗೋಲ್ ಅಂತ ಕೇಳಿದರೆ ಯಾವ ಕಂಪನಿ ಜೊತೆ ಕೊಲಾಬ್ರೇಷನ್ ಅಂತ ಕೇಳಿದರೆ ಫೇಸ್ಬುಕ್ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಎರಡನೇ ಪ್ರಶ್ನೆಗೋಣ. ಹರ್ಬಲ್ ಕಾರಿಡಾರ್ ವಿಲ್ ಬಿ ಕ್ರಿಯೇಟೆಡ್ ಆನ್ ಬ್ಯಾಂಕ್ಸ್ ಆಫ್ ವಿಚ್ ರಿವರ್? ಇದು ನೆನ್ನೆ ನಿರ್ಮಲಾ ಸೀತಾರಾಮನ್ ಯಾರಿದ್ದಾರೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್, ಅವರು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಈ 20 ಲಕ್ಷ ಕೋಟಿಯ ಪ್ಯಾಕೇಜ್ ಏನಿದೆ ಅದರ ಒಳಗೇನೆ ಅನೌನ್ಸನ್ನು ಮಾಡಿದರು. ಸೊ ಅದರಲ್ಲಿ ಒಂದು ಹರ್ಬಲ್ ಕಾರಿಡಾರ್. ಸೊ ನ್ಯಾಷನಲ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬೋರ್ಡ್ ಏನಿದೆ, NMPB, ಅವರು 800 ಹೆಕ್ಟೇರ್ ಏರಿಯಾ ಏನಿದೆ, ಗಂಗಾ ನದಿ ಹರಿಯುತ್ತಲ್ಲ ಅದರ ಬೇಸಿನ್ ಏನಿದೆ ಸುತ್ತಮುತ್ತ, ಆ ರೀಜನಲ್ಲಿ ಒಂದು ಕಾರಿಡಾರನ್ನು ಮೆಡಿಸಿನಲ್ ಪ್ಲ್ಯಾಂಟ್ಸಿಗೋಸ್ಕರನೇ ಸ್ಥಾಪನೆ ಮಾಡೋ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಾಗಿತ್ತು. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಗಂಗಾ. ಹರ್ಬಲ್ ಕಾರಿಡಾರ್ ವಿಲ್ ಬಿ ಕ್ರಿಯೇಟೆಡ್ ಆನ್ ಬ್ಯಾಂಕ್ಸ್ ಆಫ್ ವಿಚ್ ರಿವರ್? ಗಂಗಾ ನದಿಯ ಬ್ಯಾಂಕ್ಸ್ನಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ಓಕೆ, ಮೂರನೇ ಪ್ರಶ್ನೆಗೋಣ. ಕ್ವಿನೈನ್ ನಾಂಗ್ಲಾದೇವ್ ಇಸ್ ಅ ವಿಲೇಜ್ ಇನ್ ವಿಚ್ ಸ್ಟೇಟ್? ಸೊ ಈ ಕ್ವಿನೈನ್ ನಾಂಗ್ಲಾದೇವ್ ಅನ್ನೋ ಒಂದು ಜಾಗ ಇದೆ, ಇದು ಯಾವ ಸ್ಟೇಟ್ನಲ್ಲಿದೆ ಅಂದರೆ ಮೇಘಾಲಯ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇಲ್ಲಿ ಲೋಕಲಾಗಿ ಸಿಂಕೋನಾ ಅಂತ ಏನು ಕರಿತೀವಿ, ಆ ಮರವನ್ನು ಬೆಳಿಲಾಗುತ್ತೆ. ಈ ಮರದಿಂದ ಹೈಡ್ರಾಕ್ಸಿಕ್ವಿನೈನ್ ಏನಿದೆ, ಹೈಡ್ರಾಕ್ಸಿಕ್ಲೋರೋಕ್ವಿನೈನ್ ಇನ್ನು ಬಹಳ ನ್ಯೂಸ್ನಲ್ಲಿತ್ತು ಒಂದೆರಡು ವಾರದ ಹಿಂದೆ. USA ಅಲ್ಲಿ ಬಹಳ ಡಿಮಾಂಡ್ ಬಂದಾಗ ಭಾರತ ಇಲ್ಲಿಂದ ಕಳಿಸ್ಕೊಟ್ಟಿತ್ತು. ಸೊ ಅದರ ಮೂಲ ಇಲ್ಲಿ ಈ ಸಿಂಕೋನಾ ಮರದಿಂದ ಸಿಗುವಂಥ ಕ್ವಿನೈನಿಂದ ಮಾಡಲಾಗುತ್ತೆ. ಓಕೆನಾ, ಇದನ್ನು ಬಳಸಿ ಈ ಇಂಗ್ರೀಡಿಯೆಂಟ್ ಏನಿದೆ ಆಲ್ಕಲಾಯ್ಡ್, ಅದನ್ನು ಬಳಸ್ಕೊಂಡು ಆ ಪರ್ಟಿಕ್ಯುಲರ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟನ್ನು ಮಾಡಲಾಗುತ್ತೆ. ಸೊ ಈ ಹಳ್ಳಿಯಲ್ಲಿ ಅದರ ಮೇಲೇ ಹೆಸರನ್ನು ಇಡಲಾಗಿದೆ ಹಳ್ಳಿಗೆ. ಸೊ ಯಾಕೆ ಈ ಪ್ರತೀತಿ ಇದೆ ಅಂತ ಹೇಳಿದರೆ, ಆ ಹೆಸರೇ ಯಾಕಿದೆ ಅಂತ ಹೇಳಿದರೆ, ಆ ಮೇಘಾಲಯದ ಆ ರೀಜನ್ನಲ್ಲಿ ಭಾಳ ಕಾಲದಿಂದ ಮಲೇರಿಯಾ ಕಾಣಿಸ್ಕೊಳ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಈ ಮರಗಳನ್ನ ಬೆಳಿಲಿಕ್ಕೆ ಬ್ರಿಟಿಷರು ಶುರು ಮಾಡಿದರು ಅಂತ ಅಲ್ಲಿನ ಲೋಕಲೈಟ್ಸ್ ಹೇಳ್ತಾರೆ. ಸೊ ಮಲೇರಿಯಲ್ ಪ್ರಾಪರ್ಟೀಸ್ ಇರೋದರಿಂದ ಸೊ ಈ ಡ್ರಗ್ಗನ್ನು ಯೂಸ್ ಮಾಡಲಾಗ್ತಿತ್ತು USA ಅಲ್ಲಿ ಕೋವಿಡ್ ಕಂಟ್ರೋಲ್ಗೆ. ಹಾಗಾಗಿ ಡಿಮಾಂಡ್ ಬಂದಾಗ ಭಾರತವನ್ನು USA ಕೇಳಿತ್ತು ಆ್ಯಂಡ್ ಭಾರತ ಅದನ್ನು ಕಳಿಸ್ಕೊಟ್ಟಿತ್ತು. ಓಕೆ, ಸೊ ಕ್ವಿನೈನ್ ನಾಂಗ್ಲಾದೇವ್ ಅಂತ ಅನ್ನೋ ವಿಲೇಜ್ ಯಾವ ಸ್ಟೇಟಲ್ಲಿ ಇದೆ ಅಂತ ಕೇಳಿದರೆ ಮೇಘಾಲಯ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೋಣ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನೋ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡೋದು ಯಾರು ಅನ್ನೋದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಈ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡುತ್ತೆ. ಅದು ಅಲ್ಲದೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಒಂದು ರಿಪೋರ್ಟನ್ನು ಕೂಡ ಪಬ್ಲಿಷ್ ಮಾಡುತ್ತೆ. 2 ರಿಪೋರ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು ಮತ್ತು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಅನ್ನೋ ರಿಪೋರ್ಟು. ಸೊ ವರ್ಲ್ಡ್ ಬ್ಯಾಂಕ್ ಯಾಕೆ ನ್ಯೂಸಲ್ಲಿತ್ತು ಅಂದರೆ, 1 ಬಿಲಿಯನ್ ಲೋನು ಇಂಡಿಯಾಗೆ ಕೋವಿಡ್ ವಿರುದ್ಧ ಫೈಟಿಗೆ ಅಪ್ರೂವ್ ಆಗಿದೆ. ಕೋವಿಡ್-19 ವಿರುದ್ಧ ಫೈಟಿಗೆ ಇಂಡಿಯಾಗೆ 1 ಬಿಲಿಯನ್ ಲೋನ್ ಅಪ್ರೂವ್ ಆಗಿದೆ. ಸೊ ಇದಕ್ಕಿಂತ ಮುಂಚೆ ಕೂಡ 1 ಬಿಲಿಯನ್ ಅಷ್ಟು ಅಮೌಂಟು $1 ಬಿಲಿಯನ್ ಅಷ್ಟು ಅಮೌಂಟು ಅಪ್ರೂವ್ ಆಗಿತ್ತು. ಅದು ಹೆಲ್ತ್ ಸೆಕ್ಟರ್ಗೆ ಅಪ್ರೂವ್ ಆಗಿತ್ತು. ಅದರ ಮೇಲೆ $1 ಬಿಲಿಯನ್ ಕೋವಿಡ್-19ಗೆ ಅಪ್ರೂವ್ ಆಗಿದೆ. ಸೊ ವರ್ಲ್ಡ್ ಬ್ಯಾಂಕ್ ಇದಕ್ಕೆ ಸರಿಯಾದ ಉತ್ತರ. ಓಕೆ,
ವರ್ಲ್ಡ್ ಬ್ಯಾಂಕಲ್ಲಿ ಬೇಸಿಕಲಿ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ ಆ್ಯಂಡ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಏನಿದೆ, ಇವೆರಡೂ ಸೇರಿದಾಗ ಅದನ್ನು ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಇದ್ರ ಮೇಲೆ ಮಿಗಾ ಏನಿದೆ, ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ಮತ್ತು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಏನಿದೆ, ಮತ್ತು ಇನ್ನೊಂದು ಏಜೆನ್ಸಿ ಬರುತ್ತೆ ಸೆಂಟರ್ ಫಾರ್ ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. ಸೊ 5 ಏಜೆನ್ಸಿ ಸೇರಿದಾಗ ಅದನ್ನು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರೀತಾರೆ. ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿದರೆ IBRD ಮತ್ತು IDA, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸೊ ಇವೆರಡು ಸೇರಿದಾಗ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಹೇಳಿದರೆ ಅದ್ರ ಮೇಲೆ 3 ಹೆಚ್ಚಿನ ಆರ್ಗನೈಸೇಷನ್ಗಳು ಸೇರಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗುತ್ತೆ. ಸೊ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ರಿಲೀಸ್ ಮಾಡೋದು ವರ್ಲ್ಡ್ ಬ್ಯಾಂಕ್. 5ನೇ ಪ್ರಶ್ನೆಗೆ ಹೋಗೋಣ. ಫಸ್ಟ್ ಕೋಸ್ಟ್ ಗಾರ್ಡ್ ಆಫ್ಶೋರ್ ಪೆಟ್ರೋಲಿಂಗ್ ವೆಸಲ್ ಕಮಿಷನ್ ಥ್ರೂ ಡಿಜಿಟಲ್ ಮೀಡಿಯಮ್. ಸೊ ಇದು ಇಷ್ಟು ವರ್ಷಗಳಲ್ಲಿ ಇತಿಹಾಸ ಅಂತಲೇ ಹೇಳ್ಬೋದು. ICGS ಸಚೇತ್ ಏನಿದೆ, ಇಂಡಿಯನ್ ಕೋಸ್ಟಲ್ ಗಾರ್ಡ್, ICGS ಅಂದರೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಸರ್ವೀಸು. ಸೊ ICGS ಸಚೇತನ್ನು ಡಿಜಿಟಲ್ ಮೀಡಿಯಮ್ ಮೂಲಕ ಡಿಫೆನ್ಸ್ ಮಿನಿಸ್ಟರು ಕಮಿಷನ್ ಮಾಡಿದರು. ಸೊ ಇದುವರೆಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಡಿಜಿಟಲ್ ಮೀಡಿಯಮ್ ಮೂಲಕ ಒಂದು ಶಿಪ್ಪನ್ನು, ವೆಸಲನ್ನು ಕಮಿಷನ್ ಮಾಡಿರುವಂಥದ್ದು. ಸೊ ಆಫ್ಶೋರ್ ಪೆಟ್ರೋಲಿಂಗ್ ವೆಸಲ್ಲು ಪ್ರೋಗ್ರಾಮ್ನಲ್ಲಿ ಇದು ಮೊದಲನೇದು. ಓಕೆನಾ, ಕೋಸ್ಟ್ ಗಾರ್ಡ್ ಆಫ್ಶೋರ್ ಪೆಟ್ರೋಲಿಂಗ್ ವೆಸಲ್ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ICGS ಸಚೇತ್ ಮೊದಲನೇ ಕಮಿಷನ್ ಆಗಿರುವಂಥ ವೆಸಲ್. ಓಕೆನಾ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಡಿಜಿಟಲ್ ಮೀಡಿಯಮ್ ಮೂಲಕ ಕಮಿಷನ್ ಆಗಿರೋ ಮೊದಲನೇ ವೆಸಲ್ ಬಂದು ICGS ಸಚೇತ್. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ವಿ ಆ್ಯಂಡ್ ಅದನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಹಾಕಲಾಗಿತ್ತು. ಓಕೆನಾ, ಹಾಕಲಾಗುತ್ತೆ. 6ನೇ ಪ್ರಶ್ನೆಗೆ ಹೋಗೋಣ. ವರ್ಮಿನ್ ಎನಿಮಲ್ಸ್ ಆರ್ ಡಿಕ್ಲೇರ್ಡ್ ಬೈ. ಸೊ ವರ್ಮಿನ್ ಎನಿಮಲ್ಸ್ ಅನ್ನೋ ಕಾನ್ಸೆಪ್ಟು ಈಗ ನಾರ್ಮಲಿ ಪ್ರತಿಯೊಬ್ಬರು ಮನೆಯಲ್ಲಿ ಇಲಿ ಆಗಿರ್ಬೋದು ಅಥವಾ ಕ್ರೋ ಆಗಿರ್ಬೋದು, ಇವುಗಳನ್ನೆಲ್ಲ ಸಾಯಿಸುವಂಥದ್ದು ಅಥವಾ ತೊಂದರೆ ಕೊಡ್ತಾ ಇದ್ದಾಗಂತ ಸಾಯಿಸುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ಇವುಗಳನ್ನ ಕೊಂದಾಗ ಕೇಸ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಒಟ್ಟು 6 ಶೆಡ್ಯೂಲ್ ಇದೆ. 6 ಶೆಡ್ಯೂಲ್ಗಳಲ್ಲಿ ಯಾವ ಎನಿಮಲ್ಗೆ ಯಾವ ರೀತಿಯ ಪ್ರೊಟೆಕ್ಷನನ್ನು ಕೊಡಲಾಗುತ್ತೆ ಅಂತ ಮೆನ್ಷನ್ ಮಾಡಲಾಗಿದೆ. ಸೊ 1 to 4 ಗಂಟೆ ವಿವಿಧ ರೀತಿಯ ಎನಿಮಲ್ಸ್ಗಳಿಗೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಸೊ ಅವುಗಳು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಆರ್ಡರ್ ವೈಸೇ ಇದೆ. ಅದು ಫಸ್ಟ್ ಶೆಡ್ಯೂಲ್ನಲ್ಲಿ ಮೆನ್ಷನ್ ಆಗಿರುವಂಥ ಎನಿಮಲ್ಸ್ಗೆ ಹೈ ರೇಂಜ್ ಆಫ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಅವುಗಳನ್ನು ಕೊಲೆ ಮಾಡೋದಾಗಿರಲಿ, ಅವುಗಳ ಕೊಲೆ ಮಾಡಿದಾಗ ಪನಿಷ್ಮೆಂಟು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬಾಲಿವುಡ್ನ ಆ್ಯಕ್ಟರ್ ಒಬ್ಬರು ಮಾಡಿದ್ರಲ್ಲ, ಸೊ ಆ ಕೇಸ್ ಕೂಡ ಭಾಳ ಫೇಮಸ್ ಆಗಿತ್ತಲ್ಲ. ಆ ರೀತಿ ಯಾವುದು ಫಸ್ಟ್ ಶೆಡ್ಯೂಲ್ನಲ್ಲಿ ಮೆನ್ಷನ್ ಆಗಿತ್ತು ಅದನ್ನು ಕುರಿತಾಗಿ ಆ ಎನಿಮಲ್ಸ್ಗೆ ಏನಾದ್ರು ತೊಂದರೆ ಮಾಡಿದರೆ ಪನಿಷ್ಮೆಂಟ್ ಸ್ಟ್ರಿಂಜೆಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ಮೆನ್ಷನ್ ಆಗಿರೋ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರುವಂಥ ಎನಿಮಲ್ಸಿಗೆ ತೊಂದರೆ ಕೊಟ್ಟಾಗ ಅಥವಾ ಅವುಗಳನ್ನು ಕೊಂದಾಗ ಪನಿಷ್ಮೆಂಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ, ಆದರೆ ಶೆಡ್ಯೂಲ್ 5ನಲ್ಲಿ ವರ್ಮಿನ್ ಅನ್ನೋ ಕಾನ್ಸೆಪ್ಟ್ ಇದೆ. ವರ್ಮಿನ್ ಅಂತ ಹೇಳಿದರೆ ಯಾವ ಪ್ರಾಣಿಗಳನ್ನು ಜನರು ಸಾಯಿಸ್ಬೋದು ಅನ್ನೋದು. ಸೊ ವರ್ಮಿನ್ನಲ್ಲಿ ಈ ಫ್ರೂಟ್ ಬ್ಯಾಟ್ಸ್ ಆಗಿರ್ಬೋದು ಮತ್ತು ಕ್ರೋಸ್ ಆಗಿರ್ಬೋದು, ಇವೆಲ್ಲವೂ ಮೆನ್ಷನ್ ಆಗಿದೆ. ಅದು ಅಲ್ಲದೆ ಈ ಶೆಡ್ಯೂಲ್ 2, 3 ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಎನಿಮಲ್ಸು, ಅವುಗಳನ್ನು ಕೂಡ ಶೆಡ್ಯೂಲ್ 5ನಲ್ಲಿ ವರ್ಮಿನ್ ಅಂತ ಕನ್ಸಿಡರ್ ಮಾಡಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಮತ್ತು ಕೆಲವು ಸಮಯದವರೆಗೆ ಅವುಗಳನ್ನು ಕೊಲ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಫಾರ್ ಎಕ್ಸಾಂಪಲ್ UP ಬಿಹಾರ್ನಲ್ಲಿ ನೀಲ್ಗಾಯಿ ಅಂತ ಒಂದು ಪ್ರಾಣಿ ಕಂಡು ಬರುತ್ತೆ. ಸೊ ಆ ಪ್ರಾಣಿ ಅಲ್ಲಿಯ ಪ್ರದೇಶಗಳಲ್ಲಿ ಬೆಳೆದಂಥ ಬೆಳೆಗೆ ಭಾಳ ರೀತಿಯ ನಷ್ಟವನ್ನು ಕ್ರಿಯೇಟ್ ಮಾಡುತ್ತೆ. ಓಕೆನಾ, ಸೊ ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ಅವುಗಳನ್ನ ಕೊಲ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಸೊ ಅದೇ ರೀತಿ ಕೇರಳದಲ್ಲಿ ವೈಲ್ಡ್ ಬೋರ್, ಕಾಡ್ಹಂದಿಯನ್ನು ಕೊಲ್ಲಿಕ್ಕೆ ಪರ್ಮಿಷನನ್ನು ಕೊಡಲಾಗಿತ್ತು ಬೈ ಡಿಕ್ಲೇರಿಂಗ್ ದೆಮ್ ಆಸ್ ವರ್ಮಿನ್. ಸೊ ವರ್ಮಿನ್ ಅಂತ ಡಿಕ್ಲೇರ್ ಮಾಡಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಗಂಟ ಅದನ್ನು ವರ್ಮಿನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಯೂನಿಯನ್ ಗೌರ್ಮೆಂಟಿಗೆ ಪವರ್ ಇದೆ. ಸೊ ಸ್ಟೇಟ್ ಗೌರ್ಮೆಂಟ್ಸ್ ಈಗ ಒಂದು ಎನಿಮಲನ್ನು ವರ್ಮಿನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದರೆ ಆ ಲಿಸ್ಟನ್ನು ಯೂನಿಯನ್ ಗೌರ್ಮೆಂಟ್ಗೆ ಕಳಿಸ್ಕೊಡ್ತಾರೆ. ಅವರು ಆ್ಯಕ್ಚುಲಿ ಅದನ್ನು ಅಪ್ರೂವಲ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ವರ್ಮಿನನ್ನು ಫೈನಲ್ ಆಗಿ ಡಿಕ್ಲೇರ್ ಮಾಡುವಂಥದ್ದು ಯೂನಿಯನ್ ಗೌರ್ಮೆಂಟ್. ಸೊ ಲಾಸ್ಟ್ ಇಯರ್ ಕೂಡ ನ್ಯೂಸಲ್ಲಿತ್ತು, ರಿಸಸ್ ಮಂಕಿ ಏನಿದೆ ಉತ್ತರಾಖಂಡಲ್ಲಿ, ಮೋಸ್ಟ್ಲಿ ಐ ಥಿಂಕ್ ಉತ್ತರಾಖಂಡಲ್ಲಿ ಈ ರಿಸಸ್ ಮಂಕಿಯನ್ನು ವರ್ಮಿನ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿಯ ಸ್ಟೇಟ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಕಳಿಸ್ಕೊಟ್ಟಿತ್ತು ಫಾರ್ 1 year ಟೈಮಿಗೆ. ಸೊ ಅದನ್ನು ಅಪ್ರೂವ್ ಮಾಡಿ ಯೂನಿಯನ್ ಗೌರ್ಮೆಂಟ್ ಆರ್ಡ್ರನ್ನು ಪಾಸ್ ಮಾಡಿತ್ತು. ಸೊ ಫೈನಲಿ ವರ್ಮಿನ್ ಅಂತ ಡಿಕ್ಲೇರ್ ಮಾಡುವಂಥ ಅಧಿಕಾರ ಇರೋದು ಯೂನಿಯನ್ ಗೌರ್ಮೆಂಟಿಗೆ. ಓಕೆ, 7ನೇ ಪ್ರಶ್ನೆಗೆ ಹೋಗೋಣ.
ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಸೆಟಪ್ ಅಂಡರ್ ಸೊ ಪ್ರೊಟೆಕ್ಷನ್ ಆಫ್ ಕ್ರುಯಲ್ಟಿ ಟು ಎನಿಮಲ್ಸ್ ಆ್ಯಕ್ಟ್ 1960 ಏನಿದೆ ಅದರಡಿಯಲ್ಲಿ ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಸೆಟಪ್ ಮಾಡಲಾಗಿದೆ. ಓಕೆನಾ. ಸೊ ಇದೊಂದು ಫ್ಯಾಕ್ಚುಯಲ್ ಕ್ವಶನ್ ನೆನಪಿರಲಿ. 8ನೇ ಪ್ರಶ್ನೆಗೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಸೆಡ್ ಟು ಬಿ ವರ್ಲ್ಡ್ಸ್ ಫಸ್ಟ್ ಟ್ರಿಲಿಯನಿಯರ್. ಸೊ ಇದುವರೆಗೂ ಯಾರು ಟ್ರಿಲಿಯನಿಯರ್ ಆಗಿಲ್ಲ. ಸೊ ಜೆಫ್ ಬೆಸೋಸ್ ಅವರ ಏಜ್ ಮತ್ತು ಅವರ ಕಂಪನಿಯ ಪ್ರಸ್ತುತ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿ ಒಂದು ಸಂಸ್ಥೆ ನಡೆಸಿರುವಂಥ ಒಂದು ಏನು ಅನಾಲಿಸಿಸ್ ಇದೆ ಅದರ ಪ್ರಕಾರ ಜೆಫ್ ಬೆಸೋಸ್ ವಿಶ್ವದ ಮೊದಲ ಟ್ರಿಲಿಯನರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಅದಕ್ಕಿಂತ ಹೆಚ್ಚಿಗೆ ಏನೂ ಅಗತ್ಯ ಇಲ್ಲ. ಓಕೆ. 9ನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಇನ್ ಯುರೋಪ್ ಡಿಕ್ಲೇರ್ ಇಟ್ ಸೆಲ್ಫ್ ಆಸ್ ಕೊರೋನಾ ಫ್ರೀ. ಸೊ ಕೋವಿಡ್-19 ಫ್ರೀ ಅಂತ ಯಾವ ಕಂಟ್ರಿ ಡಿಕ್ಲೇರ್ ಮಾಡ್ಕೊಂಡಿದೆ ಅನ್ನೋದು ಪ್ರಶ್ನೆ. ಸ್ಲೋವೇನಿಯಾ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಕಡೆಯ ಪ್ರಶ್ನೆಗೋಣ. 10ನೇ ಪ್ರಶ್ನೆ. ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ವಿಚ್ ಮಿನಿಸ್ಟ್ರಿ. ಸೊ ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, IMD ಮತ್ತು ಸ್ಕೈಮೆಟ್ ಅನ್ನೋ ಒಂದು ಪ್ರೈವೇಟ್ ಸಂಸ್ಥೆ ಇದೆ. ಅವರು ಕೂಡ ಏನು ಪ್ರೆಡಿಕ್ಷನನ್ನು ಮಾಡ್ತಾರೆ, ವೆದರ್ ಫೋರ್ಕಾಸ್ಟಿಂಗನ್ನು ಮಾಡ್ತಾರೆ. ಸೊ IMD ಫೋರ್ಕಾಸ್ಟಿಂಗಲ್ಲಿ ಈ ವರ್ಷದ ಮಾನ್ಸೂನ್ 5 ದಿನ ಲೇಟಾಗಿ ಬರುತ್ತೆ ಅಂತ ಹೇಳಿದರೆ, ಸ್ಕೈಮೆಟ್ನಲ್ಲಿ ಈ ವರ್ಷದ ಮಾನ್ಸೂನ್ ಬೇಗನೆ ಬರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಅವು ಇಂಟರ್ಪ್ರೆಟ್ ಮಾಡಿರುವಂಥ ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಸೊ IMD ಅವ್ರ ಪ್ರಕಾರ ಕ್ಲೈಮೇಟ್ ಬಗ್ಗೆ ನಮಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. IMD ಪ್ರಕಾರ ಯಾಕೆ ಈ ಸಲ ಮಾನ್ಸೂನ್ ಲೇಟ್ ಆಗುತ್ತೆ ಅಂತ ಹೇಳಿದರೆ, ನಾರ್ದರ್ನ್ ಇಂಡಿಯನ್ನಲ್ಲಿ ಮೆಡಿಟರೇನಿಯನ್ ಓಷನಿಂದ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬರುತ್ತೆ. ಸೊ ಆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬಂದಾಗ ನಾರ್ದರ್ನ್ ಇಂಡಿಯಾ ರೀಜನ್ ಏನಿದೆ ಆ ರೀಜನಲ್ಲಿ ರೈನ್ಫಾಲನ್ನು ಕ್ರಿಯೇಟ್ ಆಗುತ್ತೆ. ಸೊ ಈ ರೈನ್ಫಾಲಿಂದಾಗಿ ಇಲ್ಲಿ ನಾರ್ಮಲ್ ಸಮ್ಮರಲ್ಲಿ ಏನು ಟೆಂಪ್ರೇಚರ್ ಇರಬೇಕು ಆ ಟೆಂಪ್ರೇಚರ್ ರೀಚ್ ಆಗ್ತಿಲ್ಲ. ಸೊ ಟೆಂಪ್ರೇಚರ್ ಲೋ ಇರೋದ್ರಿಂದ ಬೇಕಾದಂಥ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ, ಲೋ ಪ್ರೆಷರಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಲೋ ಪ್ರೆಷರ್ ಇಲ್ಲದೆ ಇರೋ ಕಾರಣ ಮಾನ್ಸೂನ್ ಲೇಟ್ ಆಗುತ್ತೆ ಅಂಥೇಳಿ IMD ಪ್ರೆಡಿಕ್ಟ್ ಮಾಡಿದೆ. ಸೊ ಬೇಸಿಕಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬರ್ತಿರೋದ್ರಿಂದ ಮಳೆ ಆಗ್ತಿದೆ. ಸೊ ಅದರಿಂದಾಗಿ ನಾರ್ದರ್ನ್ ಇಂಡಿಯಾದಲ್ಲಿ ಟೆಂಪ್ರೇಚರ್ ಬೇಕಾದಷ್ಟು ರೀಚ್ ಆಗ್ತಿಲ್ಲ. ಟೆಂಪ್ರೇಚರ್ ಹೈ ಇಲ್ಲದಿದ್ದರೆ ಪ್ರೆಷರ್ ಕ್ರಿಯೇಟ್ ಆಗಲ್ಲ, ಹೈ ಟೆಂಪ್ರೇಚರ್ ಇದ್ದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಸಿನ್ಸ್ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲದೆ ಇರೋ ಕಾರಣಕ್ಕೆ ಕರೆಕ್ಟಾಗಿ ಮಾನ್ಸೂನು ಪ್ಲೇಸ್ ಆಗ್ತಾ ಇಲ್ಲ, ಎಕ್ಸ್ಟಾಬ್ಲಿಷ್ ಆಗಲಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ 5 ದಿನ ಲೇಟಾಗಿ ಭಾರತಕ್ಕೆ ಮಾನ್ಸೂನ್ ಬರಲಿದೆ ಅಂತ ಹೇಳಲಾಗುತ್ತೆ. ನಾರ್ಮಲಿ ಭಾರತಕ್ಕೆ ಮಾನ್ಸೂನ್ ರೀಚ್ ಆಗೋದು ಅಂಡಮಾನ್ ನಿಕೋಬಾರಲ್ಲಿ ಬಂದು 1-2 ವಾರಕ್ಕೆ ಜೂನ್ 1ಕ್ಕೆ ನಾರ್ಮಲಿ ಕೇರಳ ಕೋಸ್ಟ್ನಲ್ಲಿ ಮಾನ್ಸೂನ್ ಅರೈವ್ ಆಗುತ್ತೆ. ಸೊ ಈ ವರ್ಷ ಜೂನ್ 5 ಆಗುತ್ತೆ ಅಂತೇಳಿ IMD ಹೇಳಿದೆ. ಸೊ ಮುಂದಿನ ಫೋರ್ಕಾಸ್ಟ್ಗಳು ಏನಾಗುತ್ತೆ ನೋಡೋಣ. ಈಗ ಸದ್ಯಕ್ಕೆ ಬೇ ಆಫ್ ಬೆಂಗಾಲ್ನಲ್ಲಿ ಒಂದು ಸೈಕ್ಲೋನ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಆ ಸೈಕ್ಲೋನ್ ಹೆಸರೇನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಸೊ ಆ ಸೈಕ್ಲೋನ್ ಇವತ್ತು ಅಂದರೆ May 16 ಏನಿದೆ ಇವತ್ತು ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳಲಾಗಿದೆ, ಫೋರ್ಕಾಸ್ಟ್ ಮಾಡಲಾಗಿದೆ. ಸೊ ಆ ಸೈಕ್ಲೋನ ಹೆಸರೇನು ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆ್ಯಂಡ್ ಇದು ಇವತ್ತಿನ ಕ್ಲಾಸ್. ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಶೇರ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತು ಬೆಲ್ ಬಟನನ್ನು ಒತ್ತಿ ಸೊ ದಟ್ ನಾವು ಏನೇ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಅದರ ಅಪ್ಡೇಟ್ಸ್ಗಳು ಬಂದು ರೀಚ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲನ್ನು ಯಾರು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ, ಅಲ್ಲಿ ನೀವು ಅದನ್ನು ಫಾಲೋ ಮಾಡ್ಬೋದು. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಪೇಜ್ ಕೂಡ ಸಕ್ಸಸ್ಫುಲಿ ರನ್ ಆಗ್ತಿದೆ. ಅಲ್ಲಿ ಕೂಡ ನೀವು ವಿತ್ ಡೀಟೇಲ್ಸ್ ವಿತ್ ಫೋಟೋಗ್ರಾಫ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.